ಆಡಳಿತಕ್ಕೆ ಎಲ್ಲ ಪುಸ್ತಕವಲ್ಲವೇ ಆಧಾರ. ಕಾನೂನು ರಕ್ಷಣೆಗಳು ಇವೆಯೇ ಉಳಿಸಿ ಪುಸ್ತಕವನ್ನು ದೂರ. ಅಧಿಕಾರ ಆಡಳಿತಕ್ಕೆ ಎಲ್ಲ ಪುಸ್ತಕವಲ್ಲವೇ ಆಧಾರ. ಕಾನೂನು ರಕ್ಷಣೆಗಳು ಇವೆಯೇ ಉಳಿಸಿ ಪುಸ್ತಕವನ್ನು ದೂರ. ಆಳುವ ಮಂದಿಯ ಬಲವು ಯಾವುದು, ಆಳಿಸಿಕೊಳ್ಳುವ ಜನ ಯಾರು? ಆಳುವ ಮಂದಿಯ ಬಲವು ಯಾವುದು, ಆಳಿಸಿಕೊಳ್ಳುವ ಜನ ಯಾರು? ಆಳಿಸಿಕೊಳ್ಳುವ ಜನರು ಪುಸ್ತಕವ ಹಿಡಿದರೆ ಅವರ ಸಮಯಾರು, ಹಿಡಿದರೆ ಅವರ ಸಮಯಾರು. ಗ್ರಂಥಾಲಯವೇ ದೇವಾಲಯವು, ಪುಸ್ತಕವಲ್ಲವೇ ದೇವರು. ಗ್ರಂಥಾಲಯವೇ ದೇವಾಲಯವು, ಪುಸ್ತಕವಲ್ಲವೇ ದೇವರು. ಈ ದೇವರು ತಲೆ ಕಾಯುವ ಹಾಗೆ ಕಾಯುವರೇ ಯಾರಾದರೂ, ಕಾಯುವರೇ ಯಾರಾದರೂ, ಕಾಯುವರೇ ಯಾರಾದರೂ. ಗ್ರಂಥಾಲಯವೇ ದೇವಾಲಯವು, ಪುಸ್ತಕವಲ್ಲವೇ ದೇವರು. ಗ್ರಂಥಾಲಯವೇ ದೇವಾಲಯವು, ಪುಸ್ತಕವಲ್ಲವೇ ದೇವರು. ಈ ದೇವರು ತಲೆ ಕಾಯುವ ಹಾಗೆ ಕಾಯುವರೇ ಯಾರಾದರೂ, ಕಾಯುವರೇ ಯಾರಾದರೂ. ಗ್ರಂಥಾಲಯವೇ ದೇವಾಲಯವು, ಪುಸ್ತಕವಲ್ಲವೇ ದೇವರು. ಮನುಷ್ಯ ಕೂಡ ಪ್ರಾಣಿಯಾಹುದು, ಆದರೂ ಅದಕ್ಕಿಂತಲೂ ಭಿನ್ನ. ಆ ಭಿನ್ನತೆಗೆ ಪುಸ್ತಕವಲ್ಲದೆ ಕಾರಣ ಬೇರೇನಿದೆಯಣ್ಣ. ಮನುಷ್ಯ ಕೂಡ ಪ್ರಾಣಿಯಾಹುದು, ಆದರೂ ಅದಕ್ಕಿಂತಲೂ ಭಿನ್ನ. ಆ ಭಿನ್ನತೆಗೆ ಪುಸ್ತಕವಲ್ಲದೆ ಕಾರಣ ಬೇರೇನಿದೆಯಣ್ಣ. ವಿಜ್ಞಾನ ನವ ತಂತ್ರಜ್ಞಾನ ಬೆಳೆದಿಲ್ಲವೇ ಪುಸ್ತಕದಿಂದ. ವಿಜ್ಞಾನ ನವ ತಂತ್ರಜ್ಞಾನ ಬೆಳೆದಿಲ್ಲವೇ ಪುಸ್ತಕದಿಂದ. ನಾಗರಿಕತೆ ಉನ್ನತ ಪರಂಪರೆ ಹೊರತಾದುದೆ ಪುಸ್ತಕದಿಂದ, ಹೊರತಾದುದೆ ಪುಸ್ತಕದಿಂದ. ಗ್ರಂಥಾಲಯವೇ ದೇವಾಲಯವು, ಪುಸ್ತಕವಲ್ಲವೇ ದೇವರು. ಆವಾಗಲೇ ಹೇಳಿದ್ದೆ, ನೀವೇನೇ ಹೇಳಿದ್ರು ಕೂಡ ತೇರೆಗಿನ್ನ ತೇರೆ ಎಷ್ಟು ಹೇಳಿದ್ರು ಕೂಡ ಕರೆಕ್ಟ್ ಮಾರ್ಕೆಟ್ ಸಿಸ್ಟಮ್ ಆಗಿದೆ. ಸೊ ಆ ಒಂದು ಆಸ್ಪೆಕ್ಟಲ್ಲಿ ನಾವು ಲೈಬ್ರರಿ ಕಡೆಯಿಂದ
ಪ್ರತಿ ವರ್ಷ ಮಾಡ್ತಾ ಇದ್ವಿ, ಬಟ್ ಅನ್ಅಫಿಷಿಯಲಾಗಿ ಮಾಡ್ತಾ ಇದ್ವಿ. ಅಂದರೆ ಅಲ್ಲೇ ಕ್ಲಾಸ್ ರೂಮಲ್ಲಿ ಓರಿಯಂಟೇಷನ್ ಕೊಟ್ಟು ನಮ್ದು ಹಿಂಗೆ ಐತೆ, ನಮ್ಮ ಸಿಸ್ಟಮ್ ಹಿಂಗೆ ಐತೆ, ಬುಕ್ಸ್ ಇಷ್ಟಿದೆ, ಕಲೆಕ್ಷನ್ ಎಷ್ಟಿದ್ದಾವೆ, ಮತ್ತು ಈ ಥರ ಅರೇಂಜ್ಮೆಂಟ್ ಮಾಡಿದ್ದೀವಿ ಅಂತೇಳಿ. ಬಟ್ ಸ್ಟಿಲ್ ಫೈನಲ್ ಇಯರ್ ಬಂದರೂ ಕೂಡ ಮತ್ತು ನಮ್ಮದ್ರಲ್ಲಿ ಸರ್ವಿಸಸ್ ಏನು ಸಿಗುತ್ತೆ. ಮತ್ತು ಅದಾದಮೇಲೆ ನೀವು ನಿಮಗೆ ಇದು ಒಂದು ಒಳ್ಳೆಯ ಅಪರ್ಚುನಿಟಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಕಾಲೇಜಸ್ ಅಂತಂದಾಗ ಈ ಮೇನ್ ಲೈಬ್ರರಿ ಕರ್ಕೊಂಡ್ಬಂದ್ಬಿಟ್ಟು ವಿಸಿಟ್ ಮಾಡಿ ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಕೇಟ್ ಅಂತ ಅಂದ್ಕೊಂಡಿರ್ತೀನಿ ನೀವು ಕೂಡ ಅಲ್ವಾ. ಸೊ ನೀವು ಸ್ಟಡಿ ಮಾಡಿದ್ದೀರಾ, ಅವಾಗಲೂ ನೀವು ಕಾಲೇಜಸ್ ಎಲ್ಲ ವಿಸಿಟ್ ಮಾಡ್ತೀರಾ ಇದಾಗ್ತಾನೆ. ಸೊ ಹಾಗಾಗಿ ನಮ್ಮದು ಒಂದು ಮೇನ್ ಥಾಟ್ಸ್ ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ವೈಡ್ ಏರಿಯಾ ಅಂತ ಕವರ್ ಮಾಡ್ತೀವಿ. ಅಂದರೆ ಒಂದೇ ಕಡೆ ಮಾತ್ರ ಫೋಕಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಅಕೌಂಟ್ಸ್ ಅಂದರೆ ಅಕೌಂಟ್ಸ್ ಅಷ್ಟೇ ಇದು ಸ್ಟಡಿ ಮಾಡೋದಿಲ್ಲ ಅಲ್ವಾ. ನಿಮಗೆ ಫಸ್ಟ್ ಇಯರ್ಸ್ ಆಗಿರೋದ್ರಿಂದ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತ ಐ ನೋ ದಟ್. ಓಕೆನಾ. ಅಂದರೆ ಫಸ್ಟ್ ಟೈಮಿಗೆ ಯಾವ ಸಬ್ಜೆಕ್ಟ್ಸ್ ಇದ್ದಾವೆ ಅಂತ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ. ಅದಕ್ಕೂ ಮುಂಚೆ ಸ್ವಲ್ಪ ನಾವು ಏನು ಕವರ್ ಮಾಡಬೇಕು ಅಂತಂದರೆ ಕೆಲವೊಂದು ಕಂಟೆಂಟ್ನ ರೆಡಿ ಮಾಡ್ತೀವಿ. ಸಿಲೆಬಸ್ ವೈಸ್ ಬುಕ್ಸ್ನ ರೆಫರ್ ಮಾಡೋದು. ನೆಕ್ಸ್ಟ್ ಲೈಬ್ರರಿ ರಿಲೇಟೆಡ್ ಆಗಿ ಅಂತ ಸರ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ. ಅದರ್ವೈಸ್ ಲೈಬ್ರರಿ ರಿಲೇಟೆಡ್ ಆಗಿ ಮೇಂಟೆನೆನ್ಸ್ ಹೇಗಿದೆ ಅಂತೇಳಿ, ಆಮೇಲೆ ಸಿಸ್ಟಮ್ಸ್ ಅವೈಲಬಲ್ ಏನು ಸಿಸ್ಟಮ್ಸ್ ಇದೆ ಇಲ್ಲಿ, ಅದರ್ವೈಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಆಗಿ ಏನೇನು ಫೆಸಿಲಿಟೀಸ್ ಇಲ್ಲಿ ಅವೈಲಬಲ್ ಇದೆ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಲೈಬ್ರರಿ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಜಾಗ ಅಲ್ವಾ. ಇದು ಒಂದು ಏನಂದರೆ ಜ್ಞಾನ ದೇವತೆ ನೆಚ್ಚಿರುವಂಥ ಜಾಗ ಆಗಿದೆ ಅಲ್ವಾ. ಸೊ ಇಲ್ಲಿ ತುಂಬ ಅಂದರೆ ಇಲ್ಲಿ ಸುತ್ತ ನೋಡ್ತಾ ಇದ್ದೀರಾ ಎಷ್ಟೊಂದು ಬುಕ್ಸ್ ಅವೈಲಬಲ್ ಇದ್ದಾವೆ. ಬಟ್ ಯಾರು ಇಲ್ಲಿ ಬಂದು ಒಂದು ಮಂತ್ ಆಗಿದೆ ಲೈಬ್ರರಿಗೆ ಆಲ್ಮೋಸ್ಟ್ ತುಂಬ ಜನ ಯಾರು ವಿಸಿಟ್ ಮಾಡಿದ್ದೀರಾ? ಇಲ್ಲ ತಾನೇ. 1 or 2 ಮೆಂಬರ್ಸ್ ಮಾತ್ರ ಇಲ್ಲಿ ವಿಸಿಟ್ ಮಾಡಿದ್ದೀರಾ. ಯಾವ ರಾಜ್ಯದಲ್ಲಿ ಯಾವ ಬುಕ್ಸ್ ಇದೆ, ನಮಗೆ ಬೇಕಾದಂಥ ಬುಕ್ಸ್ ಸಿಗುತ್ತೋ ಇಲ್ವೋ ಅಂತ ಯಾರಿಗೂ ಗೊತ್ತಿಲ್ಲ ಆಯ್ತಾ. ನಾವು ಅಲ್ಲಿ ಹೋಗಿ ಚೆಕ್ ಮಾಡ್ತೇನೆ, ಅಲ್ಲಿ ಫಾಲ್ಟ್ನೆಸ್ ನಾವು ಹೇಳೋಕ್ಕಾಗಲ್ಲ. ಫಸ್ಟ್ ಚೆಕ್ ಮಾಡಬೇಕು, ಆಫ್ಟರ್ ನಮಗೆ ಏನಂತ ಗೊತ್ತಿರುತ್ತೆ. ಸೊ ಜ್ಞಾನ ಅನ್ನೋದೇನಾದ್ರೆ ಮುಗಿಯ ಹಾಲಿನಂತೆ ಅಂತ ಹೇಳ್ತಾರೆ. ಅದನ್ನ ಬುದ್ಧವರು ಗರ್ಜನೆ ಮಾಡಲೇಬೇಕು. ಸೊ ನಾವು ಏನೇ ಒಂದು ಪ್ರಾಬ್ಲಮ್ಸ್ ಅಲ್ಲಿ ಏನಾದರೂ ಆಗ್ತಿದೆ ಅಂತಂದರೆ ಶಾರ್ಟ್ ಔಟ್ ಮಾಡಬೇಕು ಅಂತಂದರೆ ಅದ್ರ ಬಗ್ಗೆ ಮೊದಲು ನಮಗೆ ಏನಿರಬೇಕು, ಜ್ಞಾನ ಇರಬೇಕು ಅಲ್ವಾ. ಸೊ ಹಾಗಾಗಿ ಪುಸ್ತಕನ ಓದೋದು ನಮ್ಮದು ಒಳ್ಳೆಯ ಪುಸ್ತಕನ ಓದೋದು ಅಂತ ಒಂದು ಅಭ್ಯಾಸ ನಾವು ಮಾಡ್ಕೊಳ್ಬೇಕು ಅಂತ ಹೇಳ್ತಾ. ಸೊ ಏನು ಅಂತಂದರೆ ಮುಂಚೆಯಿಂದ ಬುಕ್ಸ್ನ ರೆಫರ್ ಮಾಡ್ತಿದ್ದಾರೆ ಅಂದಾಗ ಸೊ ಅದು ಎಮೋಷನ್ಸೇ ತುಂಬ ಚೇಂಜಸ್ ಅಂತ ಅನಿಸ್ತಾ ಇತ್ತು. ಅಂದರೆ ಅಲ್ಲಿ ಫಿಸಿಕಲ್ ಬುಕ್ಸ್ನ ಟಚ್ ಮಾಡೋದು, ಆ ಬುಕ್ಸ್ನ ಸ್ಮೆಲ್ ತಗೊಳ್ಳೋದು, ಒಂಥರ ಫೀಲ್. ಆ ಫೀಲ್ ಯಾರಾದರೂ ಮಾಡಿದ್ದೀರಾ ಇಲ್ಲಿರೋರು? ಬುಕ್ಸ್ನ ಓದೋಕ್ಕೆ ಮುಂಚೆ ಬುಕ್ಸ್ ಇದ್ದಾಗ ಅದ್ರ ಸ್ಮೆಲ್ ಅಂತ ಚೆನ್ನಾಗಿರುತ್ತೆ, ಆ ಫೀಲೇ ಬೇರೆ. ಸೊ ಅದ್ರ ಮೇಲೆ ನಾವು ಓದಬೇಕಾದ್ರೆ ಸ್ಪರ್ಶ ಮಾಡ್ತೀವಿ ಕೆಲವೊಂದು ಆ ಫೀಲು ಎಲ್ಲೂ ಕೊಡೋಲ್ಲ. ಯಾಕಂದರೆ ನೀವು ಆಲ್ಮೋಸ್ಟ್ ಅಲ್ಲೆಲ್ಲ ಸರ್ಚ್ ಮಾಡೋದೇನು ವೆಬ್ಸೈಟ್ಸ್, ಏನು ಫೋನ್, ಗೂಗಲ್ ಅಲ್ವಾ, ಫೋನ್ ಅಷ್ಟೇ. ಯಾರಾದರೂ ನಾನು ವರ್ಕ್ ಕೊಟ್ಟಾಗ ಯಾರಾದರೂ ಲೈಬ್ರರಿ ಬಂದು ಸರ್ನಾದರೂ ಕಾಂಟ್ಯಾಕ್ಟ್ ಮಾಡಿರೋದು ನೀವೇ ಓನಲ್ಲಿ ಏನಾದರೂ. ಸೊ ಅದೆಲ್ಲ ಮಾಡಿಲ್ಲ ಅನ್ನೋದಕ್ಕೋಸ್ಕರ ನಾವು ಈ ಒಂದು ಫಂಕ್ಷನ್, ಈ ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿರೋದು. ಓಕೆ. ಸೊ ಸಿಲೆಬಸ್ ವೈಸ್ ಹೇಳೋದಾದರೆ ನೀವು ಫಸ್ಟ್ ಇಯರ್ ಈಗ ಫಸ್ಟ್ ಟೈಮಲ್ಲಿ ಇದ್ದೀರಾ. ಸೊ ಫೈನಾನ್ಷಿಯಲ್ ಅಕೌಂಟಿಂಗು, ಸೆಕೆಂಡ್ ಸಬ್ಜೆಕ್ಟ್ಸು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ಸ್, ಮತ್ತು ಪ್ರಿನ್ಸಿಪಲ್ಸ್ ಮಾರ್ಕೆಟಿಂಗು, ಬಿಸ್ನೆಸ್ ಅನಾಲಿಸಿಸ್ ಆ್ಯಂಡ್ ಮಾರ್ಕೆಟಿಂಗ್ ಡಯಾಗ್ರಾಮ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಇಷ್ಟು, ಮತ್ತು ಅದರ್ವೈಸ್ ಲ್ಯಾಂಗ್ವೇಜಸ್ ಕನ್ನಡ ಮತ್ತು ಇಂಗ್ಲೀಷ್, ಇಷ್ಟು ಸಬ್ಜೆಕ್ಟ್ಸ್ ಇದ್ದಾವೆ ಅಂತ ನಿಮಗೆ ಗೊತ್ತು. ಸೊ ಇಷ್ಟು ಸಬ್ಜೆಕ್ಟ್ಸ್ ಇದ್ದಾವೆ ಅಂತಂದರೆ ಇದಕ್ಕೆ ಬುಕ್ಸ್ ಏನಾದರೂ ನಮ್ಮ ಲೈಬ್ರರಿ ಇದ್ದಾವೆ ಅಂತ ನಿಮಗೆ ಗೊತ್ತಾ? ಗೊತ್ತಿದೆನಾ? ಆನ್ಸರ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನೀವು ವಿಸಿಟ್ ಮಾಡಿಲ್ಲ ಲೈಬ್ರರಿಗೆ. ಹಾಗಾಗಿ ಗೊತ್ತಿದೆನಾ ಗೊತ್ತಿಲ್ಲ ಅಂದರೆ ನಿಮ್ಗೆ ಗೊತ್ತಾಗಲ್ಲ, ಹೌದು ತಾನೆ. ಸೊ ಏನು ಅಂತಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಲೇಟೆಡ್ ಆಗಿ ಓವರ್ ಆದರ್ಸ್ ತುಂಬಾ ಏನೋ ಟೆಕ್ಸ್ಟ್ ಬುಕ್ಸ್ನ ಬರೆದಿದ್ದಾರೆ. ನಮಗೆ ಏನಂದರೆ ರೆಡಿ ಬೇಕಪ್ಪ, ಅಂದರೆ ಸಿಲೆಬಸ್ ಹೆಂಗಿರುತ್ತಾ ಹಂಗೇನೆ ಬುಕ್ಸ್ ಇರಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತೀರಾ, ರೈಟ್? ಅಲ್ಲ ಒಂದೇ ಬುಕ್ಸ್ನ ರೆಫರ್ ಮಾಡಬೇಕು ಅಂದರೆ. ಸೊ ಹಂಗೆಲ್ಲ ನಾವು ಕಾಮರ್ಸಲ್ಲಿ ಆಗಿರೋದ್ರಿಂದ ಎಲ್ಲ ಪಾಯಿಂಟ್ ಆಫ್ ವ್ಯೂದನ್ನು ಥಿಂಕ್ ಮಾಡಬೇಕಾಗುತ್ತೆ. ಜಸ್ಟ್ ಸಿಲೆಬಸ್ ಇಟ್ಕೊಂಡು ಓದಿದರೆ ಆ ಸೆಮಿಗೆ ಮಾತ್ರ ಸೀಮಿತ ಆಗ್ತೀವಿ ಹೊರತಾಗಿ ಮತ್ತೆ ಮುಂದೆ ನಮಗೆ ಆ ಒಂದು ಏನೋ ನಾಲೆಡ್ಜ್ ಸಿಗುತ್ತೆ ಏನಾದರೂ ಹೇಳೋಕ್ಕಾಗಲ್ಲ. ಸೊ ನಾಲೆಡ್ಜ್ ಪರ್ಪಸ್ಸಿಗೋಸ್ಕರನಾದರೆ ಆದರ್ಸ್ ಕೆಲವೊಂದು ಆದರ್ಸ್ ಬರೆದಿದ್ದಾರೆ, ಆದರ್ಸ್ ಬುಕ್ಸ್ನ ನಾವು ರೆಫರ್ ಮಾಡಬೇಕು. ಓಕೆನಾ. ಕೆಲವೊಂದು ಸಬ್ಜೆಕ್ಟ್ಸಲ್ಲಿ ಕನ್ನಡ ಇವಾಗ ಲ್ಯಾಂಗ್ವೇಜ್ ಅಷ್ಟೇ ಓದಬೇಕು, ಹೌದು ತಾನೆ. ಒಂದೇ ಬುಕ್ಸ್ನ ರೆಫರ್ ಮಾಡಿದ್ರೆ ಅದು ಬೇರೆ ಬುಕ್ಸ್ನ ರೆಫರ್ ಮಾಡಬೇಕು. ಅದು ಅಪ್ಲಿಕೇಶನ್ ನನ್ನ ಸಬ್ಜೆಕ್ಟ್ ತಗೊಳ್ಳೋಣ, ಅದು ಯಾವ ಬುಕ್ಸ್ನ ರೆಫರ್ ಮಾಡಬೇಕು? ನಾನು ಹೇಳಿದ್ದೇನೆ ಇದೇ ಆಥರ್ ಬುಕ್ಸ್ನ ರೆಫರ್ ಮಾಡ್ತೀನಿ ಅಂತ, ಇಲ್ಲ ತಾನೆ. ಯಾಕೆಂದರೆ ಒಬ್ಬ ಆಥರ್ ಅದೊಂದೇ ಬುಕ್ಸ್ನ ಬರ್ತಿಲ್ಲ. ಸೊ ಏನು ಅಂದರೆ ಡಿಫ್ರೆಂಟ್ ಆದರ್ಸ್ ಡಿಫ್ರೆಂಟ್ ಬುಕ್ಸ್ನ ಬರ್ತಿದ್ದಾರೆ. ಅದೆಲ್ಲದರಲ್ಲೂ ಕೂಡ ನಿಮ್ಮದೇ ಆದಂತಹ ಟಾಪಿಕ್ ಸೆಂಟೆನ್ಸ್ ಆಗಿರ್ಬೋದು, ಯಾವುದೋ ಅನುಷ್ಠಾನ ಆಗುತ್ತಾ ಅದನ್ನು ನೀವು ಪ್ರಿಫರ್ ಮಾಡ್ಬೋದು ಅಂತ ಹೇಳಿ.
ಮಾರ್ಕೆಟಿಂಗ್ ಸಬ್ಜೆಕ್ಟ್ಸ್ ಅಂದ್ರೆ ಅದರಲ್ಲೂ ನಮಗೆ ತುಂಬಾ ವೆರೈಟಿ ಆಫ್ ಏನ್ ಮಾಡಿದ್ದಾರೆ ಅಂತಂದ್ರೆ ಸಬ್ಜೆಕ್ಟ್ಸ್ ನ ಬರ್ತಿದ್ದಾರೆ ಬುಕ್ಸ್ ಆಥರ್ಸ್ ಅವನ್ನೆಲ್ಲದೂ ನೀವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಆಥರ್ಸ್ ಪುಸ್ತಕ ತಗೊಂಡ್ಬಿಟ್ಟು ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಅನಾಲಿಸಿಸ್ ಅಂಡ್ ಮಾರ್ಕೆಟಿಂಗ್ ಡೈನಾಮಿಕ್ಸ್ ಅಂತ ಬರುತ್ತೆ ಸಬ್ಜೆಕ್ಟ್ಸ್. ಇದು ಏನ್ ಪ್ರಾಪರ್ ಆಗಿ ಒಂದೇ ಬುಕ್ಸ್ ಸಿಗೋದಿಲ್ಲ ಇದು, ಓಕೆನಾ. ಏನ್ ಮಾಡ್ತಾರೆ ಅಂದ್ರೆ ಹೇಳಿದಲ್ಲ ಆಥರ್ಸ್ ಡಿಫ್ರೆಂಟ್ ಆಥರ್ಸ್ ಕೆಲವೊಂದು ಪಾಯಿಂಟ್ಸ್ ಇಟ್ಕೊಂಡ್ಬಿಟ್ಟು ಏನ್ ಮಾಡಿರ್ತಾರೆ ರೆಫರೆನ್ಸ್ ಅಲ್ಲಿ ಬುಕ್ಸ್ ನ ಬರ್ದಿರ್ತಾರೆ. ಸೊ ನೀವು ತಗೊಳ್ಬೇಕಾಗುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ಸ್ ಎಷ್ಟಿದ್ದಾವೆ ಅಂತಂದ್ರೆ ತುಂಬಾ ಇದ್ದಾವೆ. ಅಂದ್ರೆ ಡಿಫ್ರೆಂಟ್ ಆಥರ್ಸ್ ಕೃಷ್ಣ ನಾಯಕನವರು ಬರ್ದಿದ್ದಾರೆ, ಆಮೇಲೆ ರಮೇಶ್ ಶಂಕರೆಡ್ಡಿ ಅನ್ನೋರು ಅವ್ರೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಡಾಕ್ಟರ್ KM ಸುರೇಶನ್ ಅವರು ಸಹ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ನ ಬುಕ್ಸ್ ನ ಬರ್ದಿದ್ದಾರೆ. ನೆಕ್ಸ್ಟ್ ಆಫ್ಟರ್ ದಿಸ್ ಭಾರತ ಸಂವಿಧಾನ ಅಂತ ಹೇಳ್ಬಿಟ್ಟು ನಮಗೆ ಕಾಮರ್ಸ್ ಅಲ್ಲಿ ಆಲ್ಮೋಸ್ಟ್ ಅದು ಹಿಸ್ಟ್ರಿ ಬಗ್ಗೆ ಎಕನಾಮಿಕ್ಸ್ ಬಗ್ಗೆ ಸಂವಿಧಾನ ಬಗ್ಗೆ ಗೊತ್ತಿದೆನಾ? ಇಲ್ಲ ತಾನೆ. ಸೊ ಹಂಗಾಗಿ ಅದಕ್ಕೋಸ್ಕರನೇ ಎಲೆಕ್ಟಿವ್ ಪೇಪರ್ ಅಂತ ನಮಗೆ ಇಟ್ಟಿದ್ದಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಇದರಲ್ಲ ನಿಮ್ಮ ಸಬ್ಜೆಕ್ಟ್ಸ್. ಸೊ ಇದು ರಿಲೇಟೆಡ್ ಆಗಿ ತುಂಬಾನೇ ಬುಕ್ಸ್ ಇಲ್ಲಿ ಲೈಬ್ರರಿ ಅವೈಲಬಲ್ ಇದ್ದಾವೆ. ನೀವು ಸರ್ಚ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಏನು ಇನ್ಫಾರ್ಮೇಶನ್ ಬೇಕು ಅದನ್ನ ತಗೊಳ್ಳಿ. ನೆಕ್ಸ್ಟ್ ಇದೇ ತರನೇ ಎಲ್ಲ ಸಬ್ಜೆಕ್ಟ್ಸ್ ಕಂಟಿನ್ಯೂ ಆಗ್ತಾರೆ. ಸೆಕೆಂಡ್ ಸೆಮಿಗೆ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಓದ್ತೀರಾ, ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಓದ್ತೀರಾ, ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಂತ ಓದ್ತೀರಾ, ನೆಕ್ಸ್ಟ್ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಇದೆಲ್ಲ ನಾವು ಸ್ಟಡಿ ಮಾಡಿದ್ರಲ್ಲ, ಇದೆಲ್ಲವೂ ಒಂದೇ ಟೈಟಲ್ ಅದು ಒಂದೇ ಬುಕ್ಸ್ ನಮಗೆ ಸಿಗೋದಿಲ್ಲ, ಡಿಫ್ರೆಂಟ್ ಬುಕ್ಸ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಕ್ಲಾಸ್ ಅರೇಂಜ್ ಮಾಡಿದ್ದಾರೆ. ಯಾವ್ಯಾವ ಚಾಪ್ಟರ್ ಅಲ್ಲಿ ಯಾವ ಬುಕ್ಸ್ ಇದಾವೆ ಅದೆಲ್ಲ ನಮಗೆ ಏನು ಯೂಸಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ತೇವೆ. ಈಗ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಂತಂದ್ರೆ ಒಂದೇ ಬುಕ್ಸ್ ರೆಫರ್ ಮಾಡೋಕ್ಕಾಗುತ್ತಾ? ಇದು ಮ್ಯಾಥ್ಸ್ ಅಲ್ವಾ? ಸೊ ಹಾಗಾಗಿ ಡಿಫ್ರೆಂಟ್ ಬುಕ್ಸ್ ನಾವು ಏನು ಮಾಡಬೇಕಾಗುತ್ತೆ, ಸ್ಟಡಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಸೆಮಿಸ್ಟರ್ ಅಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಬರುತ್ತೆ, ಬಿಸ್ನೆಸ್ ಟ್ಯಾಕ್ಸ್ ಅಂತ ಬರುತ್ತೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ, ನೆಕ್ಸ್ಟ್ ರಿಟೇಲ್ ಮ್ಯಾನೇಜ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊ ಇವೆಲ್ಲವೂ ಕಾಮರ್ಸ್ ಸಬ್ಜೆಕ್ಟ್ಸ್, ಓಕೆನಾ. ಇದ್ರ ಜೊತೆಗೆ ಲ್ಯಾಂಗ್ವೇಜಸ್ ಕನ್ನಡ ಮತ್ತೆ ಇಂಗ್ಲೀಷು ಇದೆ. ಸೊ ನೆಕ್ಸ್ಟ್ ಫೋರ್ತ್ ಸೆಮಿಸ್ಟರ್ ಅಲ್ಲಿ ಕಾಸ್ಟ್ ಅಕೌಂಟಿಂಗು, ದೆನ್ ಬೇಸಿಕ್ ಅಂಡ್ ಬಿಸ್ನೆಸ್ ರಿಸರ್ಚ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಸರ್ವಿಸ್ ಮಾರ್ಕೆಟಿಂಗ್, ದೆನ್ ಕಂಪ್ಯೂಟರ್ ಸ್ಕಿಲ್ಸ್ ಇನ್ ಬಿಸ್ನೆಸ್. ಈ ಒಂದು ಸೆಮ್ ಅಲ್ಲಿ ಒಂದು ಎಕ್ಸ್ಟ್ರಾ ಬರುತ್ತೆ ಸಬ್ಜೆಕ್ಟ್ ಕಂಪ್ಯೂಟರ್ ಸ್ಕಿಲ್ ಅಂತ. ಸೊ ನಮಗೆ ಕಾಮರ್ಸ್ ಅಲ್ಲಿ ಕಂಪ್ಯೂಟರ್ ಅಂತ ತುಂಬಾನೇ ನೀಡ್ ಇದೆ ತಾನೆ. ಸೊ ಇಲ್ಲಿ ಎಷ್ಟೋ ಜನಕ್ಕೆ ಬೇಸಿಕ್ಸ್ ಗೊತ್ತಿದೆನಾ? ಬೇಸಿಕ್ ಕೆಲವೊಬ್ಬರಿಗೆ ಫೈನಾನ್ಷಿಯಲಿ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಇರೋದ್ರಿಂದ ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋಕ್ಕಾಗೋದಿಲ್ಲ, ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ. ಸೊ ನಮ್ಮ ಕಾಲೇಜಲ್ಲಿ ಪ್ರಾಕ್ಟಿಕಲಿ ಮತ್ತು ಥಿಯರಿಟಿಕಲ್ ಆಗಿ ಕ್ಲಾಸ್ನ ಅವೈಲೇಬಲ್ನ ಮಾಡಿಕೊಡ್ತಾರೆ. ನೆಕ್ಸ್ಟು ಫಿಫ್ತ್ ಸೆಮ್ ಅಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಪ್ರಿನ್ಸಿಪಲ್ಸ್ ಆಫ್ ಆಡಿಟಿಂಗ್, ಬಿಸ್ನೆಸ್ ರಿಲೇಟೆಡ್ ಫ್ರೇಮ್ವರ್ಕ್, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಲಾ, ದೆನ್ ಡಿಜಿಟಲ್ ಮಾರ್ಕೆಟಿಂಗ್, ಬಿಸ್ನೆಸ್ ಆ್ಯಂಡ್ ಕಾರ್ಪೊರೇಟ್ ಎಥಿಕ್ಸ್. ಸೊ ಇದು ಫಿಫ್ತ್ ಸೆಮಿಸ್ಟರಲ್ಲಿ ನಾವು ನೋಡಬೇಕಾದಂಥ ಸಬ್ಜೆಕ್ಟ್ಸು. ಸೊ ಇದು ಕಾಮರ್ಸ್ ರಿಲೇಟೆಡ್ ಸಿಗುತ್ತೆ. ದೆನ್ ಇದರಲ್ಲಿ ಒಂದು ನ್ಯೂ ಸಬ್ಜೆಕ್ಟ್ನ ಡೆವಲಪ್ ಮಾಡಿದ್ದಾರೆ. ನೀವು SEB ಬ್ಯಾಚ್ ಆಗಿರೋದ್ರಿಂದ ಸೊ NEP ಈ ಸಬ್ಜೆಕ್ಟ್ ಇದ್ದಿಲ್ಲ, ಡಿಜಿಟಲ್ ಮಾರ್ಕೆಟಿಂಗ್. ಈಗ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ನಿಂತಿರೋದೇ ಅದರಲ್ಲಿ ಇದೆ. ನೆಕ್ಸ್ಟ್ ಲಾಸ್ಟ್ ಸೆಮಿಸ್ಟರಲ್ಲಿ ನೀವೇನು ನೋಡ್ತೀರಾ ಅಂದರೆ GST ಆ್ಯಂಡ್ ಕಸ್ಟಮ್ ಲಾ. ಸೊ GST ಅಂತಂದರೆ ಏನು GST ಅಂದರೆ ಕಾಮರ್ಸ್ ಅಲ್ಲಿ ಗೊತ್ತಿರ್ಬೇಕಲ್ವಾ? ಸರ್ವಿಸ್ ಟ್ಯಾಕ್ಸ್ ಕಟ್ಟಿದ್ದೀರಾ ನೀವು ಟ್ಯಾಕ್ಸ್ ಎಲ್ಲ. IT ಅಂತಂದ್ರೆ ಎರಡು ಸಬ್ಜೆಕ್ಟ್ಸ್ ಎಲ್ಲ ನೀವು ಮುಂದೆ ಸ್ಟಡಿ ಮಾಡ್ತೀರಾ. ಸೊ ಅದಕ್ಕೋಸ್ಕರನೇ ಮುಂಚೆನೇ ನಿಮ್ಮ ಸಬ್ಜೆಕ್ಟ್ಸ್ ಏನೇನಿದ್ದಾವೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಸೊ ನೆಕ್ಸ್ಟ್ GST ಆ್ಯಂಡ್ ಕಸ್ಟಮ್ ಲಾ ಅಂತ ಹೇಳ್ಬಿಟ್ಟು ಇದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಸೊ ಈಗ ಏನು GST ಪೇ ಮಾಡ್ತಿರೋದ ಪ್ರತಿಯೊಂದು ಗೂಡ್ಸ್ ರಿಲೇಟೆಡ್ ಈ ಪ್ರಾಡಕ್ಟ್ಸಿಗೆ. ನೆಕ್ಸ್ಟ್ ಸ್ಟಾರ್ಟಪ್ ಆ್ಯಂಡ್ ಎಕೋಸಿಸ್ಟಮ್ ಅಂತ ಇದೆ, ಇದು ನ್ಯೂ ಸಬ್ಜೆಕ್ಟ್ಸ್ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಆ್ಯಂಡ್ ಅಕೌಂಟಿಂಗ್, ಇದು ಫುಲ್ ಏನಂತಂದ್ರೆ ಅಕೌಂಟಿಂಗ್ ಸಬ್ಜೆಕ್ಟ್ಸ್. ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಲಾ ಪ್ರಾಕ್ಟೀಸಸ್. ಸೊ ಇನ್ಕಮ್ ಟ್ಯಾಕ್ಸ್ IT ಅಲ್ಲಿ ಏನಿದೆಲ್ಲ ಅವ್ರ ಆಫ್ಟರ್ ಪ್ರಾಜೆಕ್ಟ್ ಅಂತ ಬರುತ್ತೆ. ನಿಮಗೆ ಲಾಸ್ಟ್ 5th ಮತ್ತು 6th ಸೆಮಿಸ್ಟರಲ್ಲಿ ಪ್ರಾಜೆಕ್ಟು ನಿಮಗೆ ಏನಿರ್ತಂತೆ ಪ್ರಾಜೆಕ್ಟ್ ಇರುತ್ತೆ. ಥಿಯರಿಟಿಕಲಿ ಮತ್ತು ಪ್ರಾಕ್ಟಿಕಲಿ ನಿಮಗೆ ಹೇಳ್ಕೊಳ್ತಾ ಹೋಗ್ತೀವಿ. ಇಷ್ಟು ನಿಮಗೆ ಫಸ್ಟ್ ಇಯರಿಂದ ಫೈನಲ್ ಇಯರ್ವರೆಗೂ ಇರುವಂತಹ ಸಬ್ಜೆಕ್ಟ್ಸ್ ಇವೆ ಅಲ್ವಾ. ಇದರಲ್ಲಿ ನಿಮಗೆ ಗೊತ್ತಿರೋದು ಇವಾಗ 4-5 ಕೆಲವೊಂದು ಸಬ್ಜೆಕ್ಟ್ಸ್ ಹೆಸರು ಕೇಳಿ ಎಷ್ಟೋ ಜನ ಎದ್ದುಕೊಂಡಿದ್ದಾರೆ ಕೂಡ ಅಲ್ವಾ. ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟು, ಇದೇನಪ್ಪ ಈ ಥರ ಇದ್ದಾವೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮುಂಚೆನೇ ಬೇಸಿಕ್ಗಳ ಸ್ವಲ್ಪ ನೋಡ್ಕೊಳ್ತಾ ಹೋದ್ರೆ ಆ ಒಂದು ಭಯ ಅನ್ನೋದು ಹೋಗುತ್ತೆ ಅನ್ನೋದು ಒಂದು ಇಷ್ಟೆಲ್ಲ ಸಿಲೆಬಸ್ ವೈಸ್ ಆಯಿತು. ಇಲ್ಲಿ ನಮ್ಗೆ ಲೈಬ್ರರಿ ನೀವು ಫಸ್ಟ್ ಏನೇ ಒಂದು ಫಾಲ್ಟ್ ಇತ್ತಂತಂದ್ರೆ ಅದನ್ನ ನೀವೇನು ಮಾಡಬೇಕಾಗುತ್ತೆ, ಫುಲ್ಫಿಲ್ ಮಾಡಬೇಕಾಗುತ್ತೆ, ಕರೆಕ್ಷನ್ ಮಾಡಬೇಕಾಗುತ್ತೆ. ಸೊ ಲೈಬ್ರರಿ ಅಂದರೆ ಆಲ್ಮೋಸ್ಟ್ ನಾವೆಲ್ಲ ಕಡೆ ನೋಡಿದಾಗ ಏನಿರುತ್ತೆ ಅದ್ರ ಒಳಗಡೆ ಯಾವ ಥರ ಅಟ್ಮಾಸ್ಫಿಯರ್ ಇರುತ್ತೆ, ತುಂಬ ಸೈಲೆಂಟ್ ಆಗಿರ್ತಾರೆ ಅವ್ರು ತಾನೆ. ಸೊ ನಮ್ಮ ಕಾಲೇಜಲ್ಲಿ ಲೈಬ್ರರೀಸ್
ಬಗ್ಗೆ ಹೇಳೋದಾದ್ರೆ ತುಂಬಾ ಏನು ಅಂತಂದ್ರೆ ಒಳ್ಳೆ ಇನ್ಫಾರ್ಮೇಶನ್ ಕೊಡುವಂತಹ ಸರ್ ಲೈಬ್ರರಿನ ಮೇಂಟೈನ್ ಮಾಡುವಂತಹ ಸರ್ ಬಗ್ಗೆ ಹೇಳೋದಾದ್ರೆ ಯಾವಾಗಲೂ ನಾವು ಲೈಫಲ್ಲಿ ಫಸ್ಟ್ ಚಾನ್ಸ್ ನಾವು ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀವಿ ತಾನೆ. ಹೌದು ತಾನೆ, ಫಸ್ಟ್ ಚಾನ್ಸ್ ಯಾವಾಗ ನಾವು ತಗೊಳ್ಬೇಕಂತ ಅನ್ಕೊಂಡ್ರೆ ಬೇರೆ ರೀತಿ ಚಾನ್ಸ್ ಕೊಡೋಕೆ ಇಷ್ಟಪಡ್ತೀವಿ. ಈ ಫಸ್ಟ್ ಅಂದ್ರೆ ಮೋರ್ ಎವರ್ ಸೆಕೆಂಡ್ ಚಾನ್ಸ್ ತಗೊಳ್ಳೋದೇ ಜಾಸ್ತಿ ಇರೋದು. ನೋಡ್ಲಿ ಅವ್ರು ಟ್ರೈ ಮಾಡಿ ಆಫ್ಟರ್ ನಾವು ನೋಡೋಣ. ಸೊ ಇಲ್ಲ ಅದು ಮಾಡಕ್ಕೆ ಹೋಗ್ಬೇಡ್ರಿ. ಲೈಬ್ರರಿ ಬಂದಾಗ ಫಸ್ಟ್ ಚಾನ್ಸ್ ನೀವು ತಗೊಳ್ಳಿ. ಯಾವ್ದು ನಾನು ಹೇಳ್ತೀನಿ ಅಂತಂದ್ರೆ ನಿಮಗೆ ಯಾವ್ದು ಬುಕ್ಸ್ ಬೇಕೋ ಫಸ್ಟ್ ನೀವೇ ಸರ್ಚ್ ಮಾಡೋಕ್ಕೆ ನೋಡಿ. ಒಂದು ಬುಕ್ಸ್ನ ಸರ್ಚ್ ಮಾಡಕ್ಕೆ ನೋಡಿದ್ರೆ ಇನ್ನೊಂದು ಯಾವುದೋ ಬುಕ್ಸ್ ನಿಮಗೆ ಅಟ್ರಾಕ್ಟ್ ಆಗೋದು ಗೊತ್ತಾಗ್ಬೋದು, ಅದನ್ನ ತಗೊಳ್ಬೇಕು ಅನ್ನೋ ಮೈಂಡ್ ಸೆಟ್ ಆದ್ರೂ ಬರುತ್ತೆ. ಹಾಗಾಗಿ ಫಸ್ಟ್ ಚಾನ್ಸ್ ನೀವು ತಗೊಳ್ಳಿ. ಏನಕ್ಕೆ ಗೊತ್ತಾಗಲಿಲ್ಲ, ಫೈನಲಿ ಹುಡುಕಕ್ಕಾಗಲಿಲ್ಲ ಅಂದರೆ ಸೆಕೆಂಡ್ ಚಾನ್ಸ್ ಸರ್ಗೆ ಕೊಡಿ. ಅಂದರೆ ಸರ್ಗೆ ಸೆಕೆಂಡ್ ಚಾನ್ಸ್ ಕೊಡೋಷ್ಟು ದೊಡ್ಡವರಾಗಿದೆ ಆ ಥರ ಹೋಗ್ಬೇಡಿ. ಸೊ ಯಾವ ಜಾಗದಲ್ಲಿ ಯಾರಿಗೆ ಸೆಕೆಂಡ್ ಚಾನ್ಸ್ ಕೊಡಬೇಕಿರೋದು ನಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ನಮ್ಮ ಕೆಲಸ ಆದರೆ ಹಾಗಾಗಿ ಫಸ್ಟ್ ನಾವು ಸರ್ಚ್ ಮಾಡೋಣ. ಆಫ್ಟರ್ ದಟ್ ಗೊತ್ತಾಗಲಿಲ್ಲ ಅಂದರೆ ಸರ್ ಹತ್ರ ಇನ್ಫಾರ್ಮೇಷನ್ನ ತಗೊಳ್ಳೋಣ ಅಂತೀವಿ. ನೆಕ್ಸ್ಟು ಆಲ್ರೆಡಿ ಸರ್ ಹೇಳಿದ್ದಾರೆ. ಸೊ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕಾದ್ರೆ ಕೇಳ್ತೀವಿ ಅಂತ. ಆಫ್ಟರ್ ದಟ್ ಕಾಂಪಿಟೇಟಿವ್ ಫೀಲ್ಡ್ ರಿಲೇಟೆಡ್ ಆಗಬೇಕಾದ್ರೂ ನಿಮಗೆ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಬೇಕಾದ್ರು ಅಥವಾ ಏನು ಗೊತ್ತಾಗಲ್ಲ ಇನ್ಫಾರ್ಮೇಷನ್ ಸರ್ಚ್ ಮಾಡೋಕ್ಕಂತ ಆ ಸರ್ನ ಕೇಳಿದ್ರೆ ಹೇಳ್ಕೊಡ್ತಾರೆ. ಸೊ ನಮ್ಗೆ ಎಷ್ಟೋ ಸರಿ ಗೈಡೆನ್ಸ್ ಮಾಡುವಂಥದ್ದು ಇರೋದಿಲ್ಲ, ಗೈಡೆನ್ಸ್ ಕೊಡೋಂಥದ್ದು ಇರೋದಿಲ್ಲ. ಯಾಕಂದರೆ ನಾವು ಅದು ಸಫರ್ ಪಟ್ಟಿದ್ದೀವಿ. ಯಾವ್ದನ್ನು ಓದಬೇಕು, ಹೇಗೆ ಓದಬೇಕು ಅಂತ ಗೈಡೆನ್ಸ್ ನಮಗೆ ಪ್ರಾಪರ್ ಆಗಿ ಕೊಡುವಂಥದ್ದಿಲ್ಲ. ಬಟ್ ನೀವು ಲಕ್ಕಿ, ಪ್ರತಿಯೊಂದಕ್ಕೂ ಗೈಡೆನ್ಸ್ ಕೊಡ್ತಿದ್ದಾರೆ. ಹೌದು ತಾನೆ? ಬಟ್ ಇವತ್ತಿನ ಕ್ಲಾಸ್ ಇದನ್ನ ಪ್ರಾಪರ್ ಮಾಡಬೇಕಂತ ಏನಿಲ್ಲ. ಸೊ ಬಟ್ ಏನು ಇದು ಒಂದು ಸ್ಟೂಡೆಂಟ್ಸಿಗೆ ಕೊಡಬೇಕು ಅನ್ನೋದನ್ನು ಹೊಸದಾಗಿ ಸ್ಟಾರ್ಟಪ್ ಮಾಡ್ಕೊಂಡಿದ್ದಾರೆ. ಸೊ ಓಕೆ, ಈ ಥರ ನೀವು ಏನಾದರೂ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಥವಾ ಏನಾದರೂ ನಿಮ್ಮ ಒಂದು ಪ್ಲಾನಿಗೆ ಎಕ್ಸಿಕ್ಯೂಟ್ ಮಾಡಬೇಕಂತ ಒಳ್ಳೆ ಏನು ಚಾನ್ಸ್ನ ಕೊಡ್ತಾರೆ. ಎಕ್ಸಾಂಪಲ್ ನಿಮ್ಮ ಮೇಲ್ಗಡೆ ಎಲ್ಲ ನೋಡಿದ್ರೆ ಸೀನಿಯರ್ಸ್ ಕೆಲವೊಂದು ಇವೆಂಟ್ನ ಮಾಡಿದ್ದಾರೆ. ಓಕೆನಾ? ಆ ಥರ ಏನಾದರೂ ಇವೆಂಟ್ ಮಾಡ್ತೀನಿ, ಅದೇನಾದರೂ ನಮ್ಮ ಸಬ್ಜೆಕ್ಟ್ ಬಗ್ಗೆ ಹೇಳ್ತೀನಿ ಅಂತ ಅದಕ್ಕೂ ನಿಮಗೆ ಚಾನ್ಸಸ್ನ ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಲೈಬ್ರರಿಲಿ ಓದಿ ಬುಕ್ಸ್ ಅಷ್ಟೇ ಇಲ್ಲ, ಸಿಸ್ಟಮ್ಸ್ ಇದಾವೆ ಆ ಕಡೆ. ಓಕೆನಾ? ಅದನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು. ಅಂದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಎಲ್ಲ ರೆಡಿ ಇದ್ದೀನಿ ಅಂತಂದರೆ ಸರ್ ಅದಕ್ಕೆ ಏನು ಬೇಕೋ ಅದನ್ನ ಸಪೋರ್ಟ್ ಮಾಡ್ತಾರೆ. ಅದು ರೆಗ್ಯುಲರ್ ಆಗಿರ್ಬೇಕು. ಒಂದಿನ ಬರೋದು ಒಂದಿನ ಬಿಡೋದು ಆ ಥರ ಆಗಕ್ಕೆ ಹೋಗ್ತಾರೆ. ಓಕೆನಾ? ಸೊ ಫ್ರೀ ಟೈಮಲ್ಲಿ ಬಂದುಬಿಟ್ಟು ನೀವು ಸಿಸ್ಟಮ್ ಆದರೂ ಕಲಿಬೋದು. ಅದು ಓದಬೇಕು ಅನಿಸಿದ್ರೆ ನೀವು ಓದೋಕ್ಕೆ ಒಳ್ಳೆ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ, ಓದ್ಕೊಳ್ಬೋದು. ನೆಕ್ಸ್ಟ್ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಅಂತ ಬಂದರೆ ಓನ್ಲಿ ಫಾರ್ ಸಿಲೆಬಸ್ ವೈಸು ನಮ್ಮ ಲೈಬ್ರರಿಲಿ ಏನು ಬುಕ್ಸ್ ಅವೈಲೇಬಲ್ ಇದೆ. ಸಿಲೆಬಸ್ ವೈಸು ಇದ್ದಾವೆ, ನಿಮ್ಮ ಕಾಂಪಿಟೇಟಿವ್ ಬೇಕಾದಂಥ ಬುಕ್ಸು ಇದ್ದಾವೆ. ಸೊ ಎಕ್ಸಾಂಪಲ್ ಹೇಳಿದ್ರೆ ಆ ಒಂದು ಇದರ ಸೈಡ್ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತು ಆ ಕಡೆ ಇಟ್ಟಿದ್ದಾರೆ. ಓಕೆನಾ? ಇಲ್ಲಿ ಕನ್ನಡ ಪ್ರಾಪರ್ ಆಗಿ ಕನ್ನಡ ಡಿಕ್ಷನರಿ ಆಗಿರ್ಬೋದು, ಸಮ ಬುಕ್ಸು ಸಿಲೆಬಸ್ ಓರಿಯೆಂಟೆಡ್ ಅಂದರೆ ಔಟ್ ಆಫ್ ಸಿಲೆಬಸ್ ರಿಲೇಟೆಡ್ ಬುಕ್ಸ್ ಅವೈಲೇಬಲ್ ಇದ್ದಾವೆ. ನೆಕ್ಸ್ಟ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಬ್ಯಾಂಕ್ ರಿಲೇಟೆಡ್ ಆಗಿರ್ಬೋದು. ಅದು ಮೊನ್ನೆ ಬರ್ತಾರ ನೀವು ಅದು ಕಾನ್ಸ್ಟೇಬಲ್ ಬ್ರದರ್ ಸಿಸ್ಟರ್ಸ್ ಬರೆದಿರ್ತಾರೆ. ಓಕೆನಾ? ಕಾನ್ಸ್ಟೇಬಲ್ಸು ದೆನ್ ಗೌರ್ಮೆಂಟ್ ಏನು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಕಾನ್ಫರ್ ಮಾಡಿದ್ದಾರಪ್ಪ ಅವೆಲ್ಲ ಎಕ್ಸಾಮ್ಸ್ ಗೈಡೆನ್ಸ್ ಜೊತೆಗೆ ಬುಕ್ಸ್ನು ನಿಮಗೆ ಅವೈಲೇಬಲ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನೀವು ಯಾವ್ಯಾವ ಇವಾಗ ನೆಕ್ಸ್ಟ್ ಯಾವ್ಯಾವ ರ್ಯಾಂಕರಲ್ಲಿ ಯಾವ ಬುಕ್ಸ್ ಅವೈಲೇಬಲ್ ಇದ್ದಾವೆ ಅಂದ್ಬಿಟ್ಟು ನೋಡ್ಕೊಳ್ತಾ ಹೋಗೋದು. ಇದರ ಓವರಲ್ ಆಗಿ ಸಿಲೆಬಸ್ಸು ಏನು ಲೈಬ್ರರಿ ರಿಲೇಟೆಡು, ಆಫ್ಟರ್ ದಟ್ ಕಾಂಪಿಟೇಟಿವ್ ಬುಕ್ಸ್ ರಿಲೇಟೆಡ್ ಮತ್ತು ಸಿಸ್ಟಮ್ಸ್ ಏನೇನು ಅವೈಲೇಬಲ್ ಇದ್ದಾವೆ ಅಂತ ಹೇಳಿದ್ದು ಥಿಯರಿಟಿಕಲ್ ಆಗಿ ಹೇಳಿದ್ರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಬುಕ್ಸ್ ಅವೈಲೇಬಲ್ ಇದೆ. ಕೆಲವೊಬ್ರು ಈಗ ಫಸ್ಟ್ ಇಯರ್ಸ್ ಅಲ್ವಾ ನೀವು, ಮ್ಯಾನೇಜ್ಮೆಂಟು ಮತ್ತು ದೆನ್ ಮಾರ್ಕೆಟಿಂಗು, ಡೈನಾಮಿಕ್ಸು, ಎಕನಾಮಿಕ್ಸ್ ಇವೆಲ್ಲ ಕೆಲವೊಂದು ಕೋರ್ಸ್ನ ಕೇಳೋದಕ್ಕೆ ಒಂಥರ ಏನು ಭಯ ಅನ್ನೋದು ಅಷ್ಟಿರುತ್ತೆ. ಅಷ್ಟೇ ಎಲ್ಲ ಇಂಗ್ಲೀಷಲ್ಲೆಲ್ಲ ಕಷ್ಟ ಅನ್ಸುತ್ತಲ್ವ. ಸೊ ಸೇಮ್ ಬುಕ್ಸು ಏನು ಕನ್ನಡ ಲ್ಯಾಂಗ್ವೇಜಸಲ್ಲೂ ಅವೈಲೇಬಲ್ ಇದೆ, ಆ ರ್ಯಾಕರಲ್ಲಿದೆ. ಸೊ ಈಗ ಅವೇ ಪ್ರತಿಯೊಂದು ರ್ಯಾಕರ್ನ ನೋಡಿಬಿಟ್ಟು ಯಾವ ಬುಕ್ಸ್ ಇದೆ ಅವೈಲೇಬಲ್ ಇದೆ ವಾಯ್ಸ್ ಈ ಕಡೆ ಬನ್ನಿರಿ. ಫಸ್ಟಿಗೆ ತೆಗೆಯೋದಕ್ಕೆ ಮುಂಚೆ ಮೇಲ್ಗಡೆ ಕೊಟ್ಟಿರ್ತಾರೆ ಕಾಮರ್ಸ್ ನಿಮ್ಗೆ ಯಾವ ಬುಕ್ಸ್ ಬೇಕೋ ಅದನ್ನು ಇದೇ ಲೇಬಲ್ ಹಾಕಿರ್ತಾರೆ. ಓಕೆನಾ? ಮೇನ್ ಲೇಬಲ್ ಅದರೊಳಗಡೆ ಮತ್ತೆ ನೆಕ್ಸ್ಟ್ ನಿಮ್ಗೆ ಯಾವ ಬುಕ್ಸ್ ಬೇಕೋ ಆ ಒಂದು ಲೇಬಲ್ ಅಂತ ಆಗುತ್ತೆ. ಓವರಾಲ್ ಆಗಿ ಕನ್ನಡ ಲ್ಯಾಂಗ್ವೇಜಸ್ ಅಲ್ಲಿ ಬುಕ್ಸ್ ಅವೈಲೇಬಲ್ ಇರುತ್ತೆ. ಓಕೆ? ನಿಮಗೆ ಏನಾರ ಮ್ಯಾನೇಜ್ಮೆಂಟ್ ಅದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಈ ಬುಕ್ಸ್ ಇರುತ್ತೆ, ಆ ಬುಕ್ಸ್ ನೋಡಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನಿಮ್ಗೆ ಏನೆಲ್ಲ ಸಿಲೆಬಸ್ ಓವರಾಲ್ ಆಗಿ ರ್ಯಾಕರ್ಸ್ ಕನ್ನಡದಲ್ಲಿ ನಮ್ಮ ಹುಡುಗಿಯರ ಜನಸಂಖ್ಯೆ ಜಾಸ್ತಿ ಐತೆ, ನಿಮಗೆ ಚಾನ್ಸ್ ಸಿಗೋದಿಲ್ಲ ಅಂತೀವಿ. ಇಲ್ಲ, ಯಾವ ಬುಕ್ಸ್ ಸಿಗ್ತಿಲ್ಲ, ರೆಡಿಬೇಕು ನಿಮಗೆ. ಒಂದೇ ಬುಕ್ಸಲ್ಲಿ ಎಲ್ಲ ಟಾಪಿಕ್ಸ್ ಇರಬೇಕು, ಹಂಗಂದ್ರೆ ಆಗಲ್ಲ ಅಲ್ವಾ? ಸೊ ಅದಕ್ಕೆ ಕೆಲವೊಂದು ಬುಕ್ಸಲ್ಲಿ ಕೆಲವು ಆಥರ್ಸು ಡಿಫ್ರೆಂಟಾಗಿ ಅವ್ರು ಎಕ್ಸ್ಪೀರಿಯನ್ಸ್ನ ಕೊಟ್ಟಿರ್ತಾರೆ. ಆ ಬುಕ್ಸ್ ತೊಗೊಳ್ಬೇಕು. ನಿಮಗೆ ಯಾವ ಕಂಟೆಂಟ್ ಬೇಕು, ಅದರ ಟಾಪಿಕ್ ಬೇಕು ನೋಡ್ಬಿಟ್ಟು ಸರ್ಚ್ ಮಾಡಿ ರೈಟ್ ಮಾಡಬೇಕು, ಸ್ಟಡಿ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ ಇಷ್ಟ
ಇಷ್ಟೊಂದು ಬುಕ್ಸ್ ಅವೈಲಬಲ್ ಇದ್ದಾವೆ, ಇಷ್ಟೊಂದು ಸ್ಟಾಕ್ ಎಲ್ಲ ಅಲ್ವಾ. ಸೊ ಇದು ಸಬ್ಜೆಕ್ಟ್ಸ್ ಅಂದರೆ ಮತ್ತೆ ಫಸ್ಟ್ ಇಯರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ಸ್ ಇದೆ ಅದಲ್ಲ. ಈಗ ಸರ್ ಒಂದು ಬುಕ್ಸ್ ಇಟ್ಕೊಂಡ್ಬಂದಿದ್ದೆ, ಆ ಬುಕ್ಸ್ ಅಷ್ಟೇ ನೋಡ್ತೀರಾ. ಅದು ಬಿಟ್ಟರೆ ಮತ್ತೆ ಬೇರೆ ಬುಕ್ಸ್ ಇದ್ದಾವೆ ಅಂತ ಗೊತ್ತಿಲ್ಲ. ಈ ಬುಕ್ಸ್ ನೋಡಿದ್ರೆ ಭಯ ಆಗ್ತದಲ್ಲ. ಸೊ ಇದನ್ನ ಓದಿದ್ರೆ ಅಷ್ಟು ಭಯ ಆಗುತ್ತೆ. ಇದು ಈಸಿ ಅನಿಸುತ್ತೆ, ಯಾಕಂತಂದರೆ ಕಂಟೆಂಟ್ ಈಸಿಯಾಗಿ ಕೊಟ್ಟಿರ್ತಾರೆ. ನಾವು ಯಾವ ಬುಕ್ಸ್ ಕೈಯಲ್ಲಿ ತಗೊಂಡಿರ್ತೀವೋ ಅದನ್ನೇ ನೀಟಾಗಿ ಇರಬೇಕು. ಡಿಫ್ರೆಂಟ್ ಆರ್ಟರ್ಸ್ ನೀನು ಎಷ್ಟು ಸೆಮ್ಮಲ್ಲಿ ಬರೋವಂಥದ್ದು ಇದೆಲ್ಲ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಎಕ್ಸಾಮ್ ಅಂತ ಬರ್ತದೆ. ಐ ಥಿಂಕ್ ಫೈನಲ್ ಇಯರ್ಗೆ ಹೋಗ್ಬೇಕಾದ್ರೆ ಸರ್ ಒಂದು ಇಲ್ಲ ಮೃತ್ಯುಂಜಯ ಸಿಲ್ವನಪ್ಪ ನೋಡಿದ್ರಲ್ಲ ದೊಡ್ಡದಾಗ ಇದು ಏನಂದರೆ ಆವಾಗ ನೆಕ್ಸ್ಟ್ ಇದು ಇನ್ನೊಂದು ಹೇಳೋದಾದ್ರೆ ನಮ್ಮ ಕಾಲೇಜಲ್ಲೇ ವರ್ಕ್ ಮಾಡಿ ಓದಿರುವಂಥ ಸರ್ಗಳು ಆಲ್ರೆಡಿ ಬುಕ್ಸ್ ಬರೆದಿದ್ದಾರೆ. ಒಂದು ಬುಕ್ಸ್ ಅಲ್ಲಿ ತೋರಿಸ್ತೀವಿ. ಪ್ರೊಫೆಸರ್ ನಾರಾಯಣ್ ಸರ್ ಅಂತ ಹೇಳಿ ಒಬ್ಬರು ಇದ್ರು ನಮಗೆ. ಆ ಸರ್ನು ಎಲ್ಲ ರಿಲೇಟೆಡ್ ಆಗಿ ಕಾಸ್ಟ್ ಅಕೌಂಟಿಂಗ್ ಆಗಿರ್ಬೋದು ಆ ಬುಕ್ಸ್ನೆಲ್ಲ ಸರ್ ಬಂದಿದ್ದಾರೆ. ಅನದರ್ ವೈಸ್ ಗೌರ್ಮೆಂಟ್ ಕಾಲೇಜಲ್ಲಿ ರೀಸೆಂಟಾಗಿ ಒಂದು ಸರ್ ಬಂದಿದ್ದಾರೆ, ವೆಂಕಟೇಶ್ ಬಾಬು ಅಂದಿಲ್ಲ. ಆ ಸರ್ನು ಬುಕ್ಸ್ನ ಬರೆದಿದ್ದಾರೆ. ಅಂದರೆ ನಮ್ಮ ಕಣ್ಮುಂದೆ ಇರುವಂತಹ ಸರ್ಗಳು ಲೆಕ್ಚರ್ಸ್ಗಳನ್ನು ಬುಕ್ಸ್ನ ಬರೆದಿರೋವು ನಮ್ಮ ಲೈಬ್ರರಿಲಿ ಅವೈಲಬಲ್ ಇದ್ದಾವೆ. ಓಕೆನಾ. ಸೊ ಈ ಬುಕ್ಸ್ ಎಲ್ಲ ಬರ್ದಿರೋ ಆಥರ್ಸ್ ನಾವು ನೋಡೋಕ್ಕಾಗಲ್ಲ. ಬಟ್ ಈಗಿರೋರು ಸರ್ಗಳು ನೋಡ್ಬೋದು ತಾನೇ. ಇದೇ ಕಾಲೇಜಲ್ಲಿ ವರ್ಕ್ ಮಾಡಿರೋ ಸರ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದಲ್ಲಪ್ಪ, ಥರ್ಡ್ ಸೆಮಿಸ್ಟರಲ್ಲಿ ಬರುತ್ತೆ ಬುಕ್ಸ್ ಅಂತ ಭಯಪಡ್ತೀವಿ. ಸೊ ಇವೆಲ್ಲರೂ ಸಿಲೆಬಸ್ ವೈಸ್ ಇಲ್ಲ, ಬಟ್ ಕಂಟೆಂಟ್ ಯಾವ ಟಾಪಿಕ್ಸ್ ಬೇಕು ಹುಡುಗರು ಬುಕ್ ತೊಗೊಂಡ್ಬಿಟ್ಟು ನೋಟ್ಸ್ ಮಾಡಿಕೊಂಡ್ರೆ ಮಾತ್ರ ನೀವು ಎಕ್ಸಾಮ್ ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ. ಇನ್ನೊಬ್ರು ಇನ್ನೊಬ್ರು ರೈಟ್ ಮಾಡಿರೋ ನೋಟ್ಸ್ ಓದಿನಿ ಅಂತಂದರೆ ಅದು ತಾತ್ಕಾಲಿಕ ಅಷ್ಟೇ. ನೀವು ಓನಾಗಿ ಏನಾದ್ರು ನೋಟ್ಸ್ ಮಾಡ್ಕೊಳ್ಳಿ ಅಂದರೆ ಕೊನೆ ಬೇರೆ ನೋಟ್ಸ್ ಕಾಪಿ ಮಾಡಿದೆ ಅಂತಂದರೆ ಓನ್ಲಿ ಎಕ್ಸಾಮ್ ಪರ್ಪಸ್ ಅಷ್ಟೇ, ನಾಲೆಡ್ಜ್ ಪರ್ಪಸ್ ಅಲ್ಲ. ಒಂದು ಸಬ್ಜೆಕ್ಟ್ ಏನಿಲ್ಲ ಅಂತಂದರೆ ಒಂದು 5-4 ಮೆಂಬರ್ ಏನು ಗೂಗಲ್ ಅಂದ್ಕೊಂಡು ಅವ್ರಿಗೆ ಚೆನ್ನಾಗಿರುತ್ತೆ ಇನ್ಫಾರ್ಮೇಷನ್. ಕೋರ್ಸ್ ಈ ಸಬ್ಜೆಕ್ಟ್ಸ್ ಕೆಲವೊಂದು ಸಬ್ಜೆಕ್ಟ್ಸು ಹೇಳಿದ್ರೆ ಭಯ ಇಷ್ಟ ಬಂದ್ಬಿಟ್ಟು ರಿಪೀಟ್ ಮಾಡ್ತಾರೆ ಏನಿದೆ ಕಾಮರ್ಸ್ ಅಷ್ಟೇ ನಮಗೆ ಗೊತ್ತಿಲ್ಲ. ಮಾರ್ಕೆಟಿಂಗು ಮ್ಯಾನೇಜ್ಮೆಂಟ್ ಎಲ್ಲ ಇದ್ದಾವೋ ಕರೆಂಟ್ ಅಫೇರ್ಸ್ ಮೇಡಮ್ ತಡಿ ಒಂದು 5 ನಿಮಿಷ ಬರುತ್ತೆ. ಯಾವುದು ಅಂತಂದರೆ ಈಗ ಆಲ್ರೆಡಿ ಆಗಿರುವಂಥ ಕ್ವಶನ್ಸ್ ಪೇಪರ್ಸು ಅವನು ಬುಕ್ಸು ಅವೈಲಬಲ್ ಮಾಡ್ತೀವಿ. ಸೊ ಇಷ್ಟು ಬುಕ್ಸು ಆರ್.ಆರ್.ಬಿ ರಿಲೇಟೆಡ್ ಆಗಿ ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನು ಬುಕ್ಸ್ ಅವೈಲಬಲ್ ಬೇಕೋ ಅವೆಲ್ಲ ಕೋರ್ಸು ಇಲ್ಲಿ ಅವೈಲಬಲ್ ಇದೆ. ನೆಕ್ಸ್ಟ್ ಇದು ರಿಲೇಟೆಡ್ ನೋಡೋದಾದರೆ ಇದು ಟೀಚರ್ಸ್ ರಿಲೇಟೆಡ್ ಆಗಿ ನೀವೇನು ಮಾಸ್ಟರ್ ಡಿಗ್ರಿ ಅದಾದಮೇಲೆ ಓದಬೇಕಾದಂತಹ ಇನ್ಸ್ಟಿಟ್ಯೂಟ್ಸ್ ಇದೆ. ಓಕೆ, ನಾನು ಹೆಂಗೆ ಎಕ್ಸಾಮ್ ಫಿಟ್ನೆಸ್ ಎಲ್ಲ ಕೇಳಿದಲ್ಲ ಬೇಕಲ್ಲ. ಸೊ ಆ ರೀತಿ ಬೇಕಾದಂತಹ ಸೋರ್ಸು ಇದಾವೆ. ನೀವು ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಈ ಬುಕ್ಸ್ನ ರೆಫರ್ ಮಾಡೋದು. ಮುಂಚೆ ಓದ್ತೀನಿ ಅಂತಂದರೆ ಫಸ್ಟ್ ಓದ್ಬೋದು ನಾಲೆಜ್ ಪರ್ಪಸ್ಸಿಗೆ. ಅಲ್ಲಿ ಬುಕ್ಸ್ ತೊಗೊಂಡಿದ್ನಲ್ಲ, ಯಾರಿಗಾದ್ರೂ ಐಡಿಯಾಸ್ ಬಂದ ಯಾವ ವ್ಯಾಪಾರಲ್ಲಿ ಯಾವ ಬುಕ್ಸ್ ಪಿಕ್ ಮಾಡಿದ್ದಾರೆ ಅಂತ ಕೇಳ್ಬೋದಾ? ಈಗ ಕ್ವಶನ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ತೊಗೊಂಡಿದ್ದೀವಿ ಇಲ್ಲಿ ಅಲ್ವಾ. ಮಾರ್ಕೆಟಿಂಗ್ ಸಬ್ಜೆಕ್ಟ್ಸ್ ಅಲ್ಲಿ RM ಬುಕ್ಸು ಆ ಕಡೆ, ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗು ನಾನು ವ್ಯಾಕರಲ್ಲಿ ತಗೊಂಡಿದ್ದೀನಿ ಅಲ್ವಾ. ಸೊ ಯಾವ್ಯಾವ ವ್ಯಾಕರಲ್ಲಿ ಬುಕ್ಸ್ನ ನಾನು ಪಿಕ್ ಮಾಡಿದ್ದೀನಿ ಅಂತೇಳಿ. ಸೊ ಇದನ್ನು ಕಂಪ್ಯೂಟರ್ ಬಿಸ್ನೆಸ್ ರಿಲೇಟೆಡ್ ಆಗಿ ಬರ್ತದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್, ಕಾರ್ಪೊರೇಟ್ ಅಕೌಂಟಿಂಗು, ಆಡಿಟ್ ಎಲ್ಲ ನೆಕ್ಸ್ಟು ಸಿಸ್ಟಮ್ ಬಗ್ಗೆ ಹೇಳಿದೆ. ಇವೆಲ್ಲ ಬಂದೋದಕ್ಕೆ ನೀವು ಬಂದು ಮೇಲೆ ತಗೊಂಬಿಡ ಮೇಲೆ ತಗೊಂಬಿಡ ಪ್ರತಿಯೊಂದು
ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮಗೆ ಕೇಳಕ್ಕೂ ಭಯ ಆಯಿತು ಅಂತಂದ್ರೆ ಆಲ್ರೆಡಿ ಮಾಡಿರುವಂತಹ ಪ್ರಾಜೆಕ್ಟ್ ಬಿಕಾಮ್ ಅವರು ಆಲ್ರೆಡಿ 3 years ಪ್ರಾಜೆಕ್ಟ್ ಮಾಡಿದ್ದಾರೆ. ಸೊ ಅವೆಲ್ಲ ರೆಫರೆನ್ಸ್ ಕಾಪಿಗಳು ಅವೈಲಬಲ್ ಇದ್ದಾವೆ. ಅದ್ರ ಬಗ್ಗೆ ನೀವೇನಾದರೂ ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಅವೆಲ್ಲ ಅವೈಲಬಲ್ ಇದ್ದಾವೆ. ತಗೊಂಡ್ಬಿಟ್ಟು ನೋಡ್ಕೊಂಡು ರೆಫರೆನ್ಸ್ ಕಾಪಿ. ನೆಕ್ಸ್ಟ್ ಆಫ್ಟರ್ ದಟ್ ಇಲ್ಲಿ ಕ್ವಶನ್ಸ್ ಪೇಪರ್ಸ್ ಇಬ್ಬಂದ ರ್ಯಾಕ್ ಸರ್ ಆಲ್ರೆಡಿ ಹೇಳ್ತಾರೆ, ಟೀಚರ್ಸ್ ಏನು ಮಾಡ್ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ ಆಫ್ಟರ್ ಕನ್ನಡ ಓದೋದಕ್ಕೆ ತುಂಬ ಖುಷಿ ಆಗುತ್ತಲ್ಲ, ನಾವೇನೇ ಓದಿದ್ರು ಕನ್ನಡ ತುಂಬಾ ಇಷ್ಟ ಆದಂಥ ಭಾಷೆ ಇರ್ಬೋದು. ಸೊ ಅದ್ರ ರಿಲೇಟೆಡ್ ಆಗಿ ನೋಟ್ಸ್ಗಳು ಕೇಳೋಕ್ಕೋಸ್ಕರ ಸ್ಟಡಿ ಮಾಡಬೇಕು ಅಂತಂದ್ರೆ ಬುಕ್ಸ್ ಇದ್ದಾವೆ. ಓಕೆನಾ? ಸೊ ಕನ್ನಡ, ಇಂಗ್ಲೀಷು ನೋಡಿ. ಅದರ್ವೈಸ್ ನೆಕ್ಸ್ಟ್ ನಮ್ಮ ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ ಈಗ ಸರ್ ಪಲಾಯ ಸರ್ ಅಂತ ಕನ್ನಡ ಡಿಪಾರ್ಟ್ಮೆಂಟ್. ಅವರೇ ವರ್ಕ್ ಅಂದರೆ ಇಟ್ ಮೀನ್ಸ್ ರಿಸರ್ಚ್ ಮಾಡಿಬಿಟ್ಟು ಒಂದು ಪ್ರಾಜೆಕ್ಟ್ ರಿಲೇಟೆಡ್ ಮಾಡಿದ್ದಾರೆ. ನಿಮಗೆ ರೆಫರೆನ್ಸ್ ಆಗಿ ಅಂತ ಅದು ಇಟ್ಟಿದ್ದಾರೆ. ಓಕೆನಾ? ನಿಮಗೆ ಅದು ಯಾವುದೊಂದು ಟಾಪಿಕ್ ಅವ್ರು ಬರ್ತಿದ್ದಾರೆ ಅಂತಂದರೆ ದೊಡ್ಡ ದೈವ ಸಂಬಂಧ ಅಂದರೆ ನಮಗೆ ನಾವು ಕಾಮರ್ಸಲ್ಲಿ ಜಾಸ್ತಿ ಟೆಕ್ನಿಕಲ್ ಕೋರ್ಸು, ಟೆಕ್ನಾಲಜಿ ಇದೆ, ಮಾರ್ಕೆಟಿಂಗು, ಬಿಸ್ನೆಸ್ಸು ಅದ್ರ ಕಡೆನೇ ಜಾಸ್ತಿ ಹೋಗಿರ್ತೀವಲ್ಲ. ಸೊ ನಮಗೆ ಬುಡಕಟ್ಟು ಜನಾಂಗ, ಸಂಪ್ರದಾಯ, ಸಾಂಪ್ರದಾಯಿಕ ಇದ್ರ ಬಗ್ಗೆ ಮಾಹಿತಿ ಜಾಸ್ತಿ ಗೊತ್ತಿರಲ್ಲ. ಸೊ ಹಾಗೆ ನಮಗೆ ಫ್ರೀ ಟೈಮಲ್ಲಿ ಬಂದುಬಿಟ್ಟು ಈ ಥರ ಚೆನ್ನಾಗಿರುವಂಥ ಬುಕ್ಸ್ನ ರೆಫರ್ ಮಾಡಿದರೆ ನಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು, ಸೊ ನಮ್ಮ ನಾಲೆಜ್ ಏನು ಮುಂದಿನ ಜನಾಂಗ ಏನಿತ್ತು ಅಂತ ಹೇಳ್ಬಿಟ್ಟು ನಾವು ಓದೋದ್ರ ಮುಖಾಂತರ ತಿಳ್ಕೊಬೋದು. ನಮಗೆ ಯಾವುದು ಪ್ರಾಕ್ಟಿಕಲಿ ಹೆಂಗಿರೋದ್ರೆ ಗೊತ್ತಿಲ್ಲ, ಯಾಕಂದರೆ ಈ ಜನರೇಷನ್ ಬಟ್ ಬುಕ್ಸಲ್ಲೆಲ್ಲ ಇಟ್ಕೊಳ್ಬೋದು. ಕನ್ನಡ ನೆಕ್ಸ್ಟ್ ಬೇರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ಅಲ್ವಾ? ಸೊ ಇಲ್ಲಿ ಆಲ್ಮೋಸ್ಟ್ ಲಾಸ್ಟ್ 2 years ಇಂದನೂ ಏನಂತಂದರೆ ಪ್ರಜಾವಾಣಿ ಅಂತಂದರೆ ಕಾಂಪಿಟೇಟಿವ್ ರಿಲೇಟೆಡ್ ಆಗಿ ಏನು ಪೇಪರ್ಸ್ ಅವೈಲಬಲ್ ಇದ್ದಾವೆ. ನಿಮಗೆ ಯಾವ ಡೇಟಲ್ಲಿ ಪೇಪರ್ಸ್ ಬೇಕು ಅಥವಾ ಕೆಲವೊಂದ್ಸರಿ ಓದ್ಬೇಕಾದ್ರೆ ಈ ಡೇಟಲ್ಲಿ ಎಲ್ಲ ಬಂದಿದ್ದ ಪೇಪರ್ಸ್ ಅಂತ ಗೊತ್ತಿರುತ್ತೆ. ಆ ಪೇಪರ್ ಮನೇಲಿ ಸಿಗಲ್ಲ. ನಮ್ಮ ಲೈಬ್ರರಿಯಲ್ಲಿ ಯಾವಾಗಲೂ ಅದು ಅವೈಲಬಲ್ ಇರುತ್ತೆ. ಯಾವ ಡೇಟಲ್ಲಿ ಏನಾದರೂ ಬೇಕು ಅಂತ ಇನ್ಫಾರ್ಮೇಷನ್ ಅಂತಂದರೆ ಇಲ್ಲಿ ಇದಾವೆ. ನೋಟ್ಸ್ ಮಾಡ್ಕೊಳ್ಳೋದಂದರೆ ನಿಮ್ಮ ಲಾಸ್ಟ್ 2 years ನೋಟ್ಸ್ ಮಾಡ್ಕೋಬೇಕು ಹೇಗೆ ಅಂತಂದರೆ ಏನು ಕೆಲವೊಂದು ಮ್ಯಾಗ್ಝಿನ್ಸ್ ಅವೈಲಬಲ್ ಇದ್ದಾವೆ. ನಾನು ನೋಡಿರ್ತೀರ ನೀವು ವಿಜ್ಞಾನ ಲೋಕ, ಇದು ಸ್ಪರ್ಧಾ ವಿಜೇತ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರಲ್ವಾ, ಸ್ಪರ್ಧಾ ವಿಜೇತ ಅದೆಲ್ಲ. ಸೊ ಈ ಬುಕ್ಸನ್ನು ನಮ್ಮ ಜಸ್ಟ್ ಸಿಲೆಬಸ್ ಅಷ್ಟೇ ಅಲ್ಲ, ಕಾಂಪಿಟೇಟಿವ್ಸ್ ಏನು ಬೇಕಾಗುತ್ತೋ ಅವೆಲ್ಲ ಬುಕ್ಸನ್ನು ಇಲ್ಲಿ ಅವೈಲಬಲ್ ಇದ್ದಾವೆ. ಸ್ಪರ್ಧಾ ವಿಜೇತ ಆಗಿರ್ಬೋದು, ಮ್ಯಾಗ್ಝಿನ್ಸ್ ಇದರಲ್ಲಿ ಏನು ಬರುತ್ತಪ್ಪ ಅಂದರೆ ಏನು ಮಾಡಿರ್ತಾರೆ ಅಂದರೆ ಗೊತ್ತಾ ಯಾರಿಗಾದ್ರು ಮಂತ್ಲಿ ಅಂದರೆ ಟೋಟಲ್ 1 ಮಂತ್ ಇದು ಯಾವ ಮಂತ್ ಇದ್ದು ಅಂತಂದರೆ ಒಂದು ಮಂತ್ ಇಷ್ಟು ಏನಿರುತ್ತೆ ಅಂತಂದರೆ ಮ್ಯಾಗ್ಝಿನ್ಸ್ ಅವೈಲಬಲ್ ಸಿಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮ್ಯಾಗ್ಝಿನ್ಸ್ನ ತರ್ತಾರೆ. ಓದಲ್ಲ ಅಂತಂದರೆ ಮತ್ತೆ ನಾವು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಕೊಟ್ಟರು. ಅದಕ್ಕೆ ಜಸ್ಟ್ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಅಷ್ಟೇ, ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತಲ್ಲ, ಅದಕ್ಕೆ ತಕ್ಷಣ ಆದಂಥ ಪ್ರೈಸಸ್ನು ಕೊಡ್ತಾರೆ. ಜಸ್ಟ್ ನಮ್ಮ ಹತ್ರ ಕೆಲಸ ಮಾಡ್ಕೊಂಡ್ರಲ್ಲ ನಿಮಗೆ ಮೆಮೊರಬಲ್ ಗಿಫ್ಟ್ಗಳಾಗಿರ್ಬೋದು, ಪ್ರೈಸಸ್ ಆಗಿರ್ಬೋದು ಅದನ್ನ ಅನೌನ್ಸ್ ಮಾಡ್ತಿದ್ದಾರೆ. ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಬ್ಯಾಚ್ ಮತ್ತು ಯಾವ ಹುಡುಗರು ಮುಂದೆ ಬರಲಿಲ್ಲ. ಸೊ ನೀವಾದರೂ ಬರ್ತೀರಾ ನೋಡೋಣ, ಹೊಸದಾಗಿ ಯುನೀಕಾಗಿ ಏನಾದರೂ ಟ್ರೈ ಮಾಡೋಣ ಬರ್ತೀರಾ? ಇಲ್ಲಿ ಒಂದು ನಿಮಗೆ ಆದಂಥ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಡ್ತಾರೆ, ಪ್ರೈಮ್ ವಿತ್ ಮೆಮೊರೀಸ್ ಅಂತ. ನೆಕ್ಸ್ಟ್ ಆಫ್ಟರ್ ದಟ್ ಕನ್ಸಿಡರ್ ಮಾಡ್ಕೊಂಡ್ರೆ ನಿಮ್ಮ ಎಜುಕೇಷನ್ ರಿಲೇಟೆಡ್ ಆಗಿ ಈಗ ನನ್ನ ಕ್ಲಾಸ್ ರೂಮ್ ಬಿಹೇವಿಯರ್ಸ್ ಓವರಾಲ್ ಆಗಿ ಎಲ್ಲದನ್ನು ನೋಡಿ, ಕಮ್ಯುನಿಕೇಷನ್ಸ್, ಓಕೆ ನಿಮ್ಮ ಪಾರ್ಟಿಸಿಪೇಷನು. ನಾನು ಜಸ್ಟ್ ಓದ್ತೀನಿ ಮ್ಯಾಮ್ ಯಾರು ಪಾರ್ಟಿಸಿಪೇಟ್ ಮಾಡೋಣ ಅಂದರೆ ಅಲ್ಲಿ ಸ್ಟೂಡೆಂಟ್ ಆಫ್ ದ ಅವರ್ ಸಿಗಲ್ಲ. ಓಕೆನಾ? ಎಲ್ಲ ಇವೆಂಟಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ಯೂನಿಕಾಗಿ ಹೊಸದಾಗಿ ಏನಾದರೂ ಮಾಡ್ತೀವಿ ಅಂತಂದ್ರೂ ಆ ಒಂದು ಸ್ಟೂಡೆಂಟ್ನ ನಾವು ರೆಕಗ್ನೈಸ್ ಮಾಡಬೇಕು. BA ಮತ್ತು BCom ಎಲ್ಲ ಲೆಕ್ಚರ್ಸ್ನು ನಿಮಗೆ ವೋಟ್ ಮಾಡ್ತಾರೆ. ಅಂದರೆ ಓನ್ಲಿ ಫಾರ್ ಬಿಕಾಮರಿಗೆ ಅಷ್ಟೇ ಅಂತಲ್ಲ, ನಾವು BAದವ್ರಿಗೂ ವೋಟ್ ಮಾಡ್ಬೋದು. ಯಾಕಂದರೆ ಅವರು ಕಾಲೇಜ್ ಕ್ಯಾಂಪಸಲ್ಲಿ ಇರ್ತಾರೆ, ಅವ್ರ ಬಿಹೇವಿಯರ್ ಗೊತ್ತಿರುತ್ತೆ ಅಲ್ವಾ? ಸೊ ನಿಮ್ಮ ಬಿಹೇವಿಯರ್ನು BA ಲೆಕ್ಚರ್ಸ್ಗೂ ಗೊತ್ತಿರುತ್ತೆ, ಅವರು ನಿಮಗೆ ವೋಟ್ ಆಗ್ತಾರೆ. ಬಯಸ್ತೀರಾ 3 years ಅಕೌಂಟ್ ಆಗುತ್ತೆ. ಅಂದರೆ ನಿಮ್ಮ ಪ್ರತಿಯೊಂದು ಆಕ್ಟಿವಿಟೀಸ್ ಇಲ್ಲಿಂದ 3 years ಜರ್ನಿ ಆಗುತ್ತೆ. ಅದನ್ನೊಂದು ಎಲ್ಲರೂ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕು. ಜಸ್ಟ್ ಫಸ್ಟ್ ಇಯರ್ ಜಸ್ಟ್ ಆಕ್ಟಿವ್ ಆಗಿದೆ, ಸೆಕೆಂಡ್ ಇಯರ್ ಇಲ್ಲ ಅಂತಂದರೆ ಕನ್ಸಿಡರ್ ಆಗುತ್ತೆ. 3 ವರ್ಷನೂ ನಿಮ್ಮ ಎಜುಕೇಷನ್ ಅಂದರೆ ಬೇರೆ ಅದರ ಜರ್ನಿ ಫುಲ್ಫಿಲ್ ಮಾಡಿದರೆ ಮಾತ್ರ ಅದಕ್ಕೆ ಆ ಅವರಿಗೆ ನೀವು ಏಬಲ್ ಆಗಿರುತ್ತೆ. ಕರೆಕ್ಟಾಗಿ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ತೀವಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಅದು